ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಈ ಲೊಕೇಶನ್ ಮಾತ್ರ ಎಷ್ಟು ಚೆನ್ನಾಗಿದೆ, ಹೈವೇ ಪಕ್ಕದಲ್ಲೇನೆ ಒಳ್ಳೆ ಬೀಚ್ ನೋಡ್ದಂಗೆ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಆ ಕಡೆ ತುದಿ ಕಾಣಿಸ್ತಾನೆ ಇಲ್ಲ ಈ ಕಡೆಯಿಂದ. ಎಷ್ಟು ಚೆನ್ನಾಗಿದೆ ಸೀನರಿ. ಹೋಗ್ತಾ ಇದ್ರೆ ಫುಲ್ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದೆ. ಹಂಪಿಗೆ ಹೋಗ್ತಾ ಹೋಗ್ತಾ ಮಳೆ ಕರ್ಕೊಂಡು ಹೋಗ್ತಾ ಇದೀವಿ. ಬಾಬಾ ಅಂತ ಹೇಳ್ಬೇಡ, ರೈನ್ ಗೋ ಗೋ ಅಂತ ಹೇಳು. ಇದು ನೋಡ್ತಾ ಇದ್ರೆ ರಿಯಲ್ ದೇವರುಗಳೇ ಬಂದು ಇಲ್ಲಿ ನಿಂತಿದ್ದಾರೇನೋ ಅನಿಸ್ತಾ ಇದೆ. ಹಂಗೆ ಕಾಣಿಸ್ತಾ ಇದೆ ಈ ಗುಹೆ ಒಳಗಡೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾವು ಈ ಸಲ ಹಂಪಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಸುಮಾರು 340 ಕಿಲೋಮೀಟರ್ಸ್ ಇದೆ ಆ್ಯಂಡ್ ಆಲ್ಮೋಸ್ಟ್ 6 hours ಜರ್ನಿ. ಸೊ ಟೈಮ್ ಈಗ 7:30 ಆಗಿದೆ. ಸೊ ವಿ ಸ್ಟಾರ್ಟೆಡ್ ಲಿಟಲ್ ಲೇಟ್ ದಿಸ್ ಟೈಮ್. ನಾವಿಲ್ಲಿ ಯಾವ ರೂಟಲ್ಲಿ ಹೋದ್ವಿ ಆ್ಯಂಡ್ ಬ್ಯಾಂಗ್ಳೂರ್ ಟು ಹಂಪಿ ರೋಡ್ ಕಂಡೀಷನ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಆಲ್ಸೋ ಇಫ್ ಯು ಆರ್ ಫಸ್ಟ್ ಟೈಮ್ ಹಿಯರ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ನಾವಿಲ್ಲಿ ತುಮಕೂರು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಶಿರಾ ಮತ್ತು ಚಿತ್ರದುರ್ಗ. ಇಲ್ಲಿವರೆಗೂ ಸೀದಾ ಒಂದೇ ರೋಡು, ಎಲ್ಲೂ ಕ್ರಾಸಿಂಗ್ ಇಲ್ಲ. ಆ್ಯಂಡ್ ರೋಡ್ ಕಂಡೀಷನ್ ಆಬ್ವಿಯಸ್ಲಿ ಆಸ್ ಯೂಶುವಲ್ ಇಟ್ ಈಸ್ ವೆರಿ ನೈಸ್. ನಾವಿಲ್ಲಿ ಚಿತ್ರದುರ್ಗ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಚಿತ್ರದುರ್ಗ ಆದಮೇಲೆ ರೋಡ್ ಡಿವಿಯೇಟ್ ಆಗುತ್ತೆ ಹೊಸಪೇಟೆ ಕಡೆ ಹೋಗೋಕ್ಕೆ. ನಮಗೆ ವೆದರ್ ಮಾತ್ರ ತುಂಬ ಸಪೋರ್ಟಿವ್ ಆಗಿದೆ ಇವತ್ತು. ಒಂಚೂರು ಬಿಸಿಲಿಲ್ಲ, ಮಳೆನೂ ಇಲ್ಲ ಆ್ಯಂಡ್ ತುಂಬ ತಂಪಾಗಿದೆ. ನೋಡಿ, ಚಿತ್ರದುರ್ಗ ಆದಮೇಲೆ ಈ ಥರ ಒಂದು ಟರ್ನಿಂಗ್ ಬರುತ್ತೆ. ಸೊ ನಾವು ಮೇಲಿಂದ ಬಂದಿದ್ದು ಟರ್ನ್ ಮಾಡಿಕೊಂಡು ಈ ರೋಡ್ ಕನೆಕ್ಟ್ ಆಗ್ತಾ ಇದ್ದೀವಿ. ದಿಸ್ ಇಸ್ NH50 ಚಿತ್ರದುರ್ಗ ಹೊಸಪೇಟೆ ಹೈವೇ. ಇದು ಆಲ್ಮೋಸ್ಟ್ 120 ಕಿಲೋಮೀಟರ್ಸು. ಸೇಮ್ ಒಂದೇ ರೋಡು ಹೊಸಪೇಟೆ ರೀಚ್ ಆಗೋದಕ್ಕೆ, ಎಲ್ಲೂ ಟರ್ನಿಂಗ್ಸ್ ಇಲ್ಲ. ಹೊಸಪೇಟೆ ಇನ್ನೇನು ಸ್ವಲ್ಪ ದೂರದಲ್ಲಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ತುಂಬ ರೆಡ್ ಸಾಯಿಲು, ರೋಡ್ ಸೈಡೆಲ್ಲ ರೆಡ್ಡಾಗೆ ಕಾಣಿಸ್ತಾ ಇದೆ. ಹೊಸಪೇಟೆ ಇನ್ನೊಂದು 6 ಕಿಲೋಮೀಟರ್ ಇದ್ದಂಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲೇ ರೋಡ್ ಪಕ್ಕದಲ್ಲೇ ಇದೆ ನೀರು. ಇಲ್ಲಿ ಪಾರ್ಕ್ ಮಾಡಿ ನೋಡ್ಬೋದು. ಸೊ ನೋಡ್ಬೋದು, ಸೂಪರಾಗಿ ಕಾಣಿಸ್ತಾ ಇದೆ ಮಾತ್ರ. ಈ ಲೊಕೇಶನ್ ಮಾತ್ರ ಎಷ್ಟು ಚೆನ್ನಾಗಿದೆ, ಹೈವೇ ಪಕ್ಕದಲ್ಲೇನೆ. ಅಲ್ಲೊಂದು ಪಾರ್ಕ್ ಕೂಡ ಇದೆ ಆ ಕಡೆ. ಒಳ್ಳೆ ಬೀಚ್ ನೋಡ್ದಂಗೆ ಆಗ್ತಿದೆ, ಅಷ್ಟು ಚೆನ್ನಾಗಿದೆ. ಆ ಕಡೆ ತುದಿ ಕಾಣಿಸ್ತಾನೆ ಇಲ್ಲ ಈ ಕಡೆಯಿಂದ. ಇದು ಗೂಂಡಾ ಫಾರೆಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲೇ ಒಂದು ಪಾರ್ಕ್ ಕೂಡ ಇದೆ. ಇದು ತುಂಗಭದ್ರಾ ಬ್ಯಾಕ್ ವಾಟರ್ಸು. ನೀರು ಮಾತ್ರ ತುಂಬ ತುಂಬಿ ತುಳುಕ್ತಾ ಇದೆ. ದಿಸ್ ಇಸ್ ದಿ ಹೈವೇ. ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ಈ ಥರ ಕಾಣಿಸುತ್ತೆ ರೋಡಿಂದ. ಓಕೆ, ಲೆಟ್ಸ್ ಕಂಟಿನ್ಯೂ ದಿ ಜರ್ನಿ. ಇನ್ನೊಂದು 20 minutes ಜರ್ನಿ ಇದೆ ಇಲ್ಲಿಂದ ಹಂಪಿಗೆ. ಖುಷಿ ಇಲ್ಲಿ ಖುಷಿ
ಮಂಕಿ ನೋಡ್ತಾ ಇದೆಯಾ? ಇಲ್ಲಿ ತುಂಬಾ ಮಂಕಿಗಳಿದ್ದಾವೆ, ರೋಡಲ್ಲೆಲ್ಲ ಬರ್ತಾ ಇದ್ದಾವೆ. ಖುಷಿ ಮಂಕಿ ನೋಡ್ದ? ಮಂಕಿ ಹೆಂಗಂತ ಎಷ್ಟು ಚೆನ್ನಾಗಿದೆ ಸೀನರಿ. ಹೋಗ್ತಾ ಇದ್ರೆ ಫುಲ್ ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಇದಾವೆ. ಟನಲ್ ಒಳಗೆ ಹೋಗ್ತಾ ಇದೀವಿ ಈಗ. ವಾವ್! ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ವಾವ್! This is amazing. ಹೊಸಪೇಟೆ ರೀಚ್ ಆದ್ವಿ. ಇನ್ನೊಂದು 15 ಕಿಲೋಮೀಟರ್ಸ್ ಇದೆ ಹಂಪಿ ಇಲ್ಲಿಂದ. ಈ ವೆದರ್ಗೂ ಈ ರೋಡ್ಗೂ ತುಂಬಾ ಚೆನ್ನಾಗಿದೆ. ಹಂಪಿಗೆ ಹೋಗ್ತಾ ಹೋಗ್ತಾ ಮಳೆ ಕರ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು 10 ಮಿನಿಟ್ಸ್ ಇದೆ ರೀಚ್ ಆಗಕ್ಕೆ. ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ನಾವು ಎಲ್ಲೆಲ್ಲಿ ಹೋಗಬಹುದು ಈ ಮಳೆಯಲ್ಲಿ, ಅಥವಾ ಮಳೆ ನಿಲ್ಲುತ್ತಾ ಏನು ನೋಡಬೇಕು. ಲೆಟ್ಸ್ ಸಿ. ವೆಲ್ಕಮ್ ಟು ವಿಜಯನಗರ್ ಮೇನ್ ಎಂಟ್ರೆನ್ಸ್. ಕಮಲಾಪುರ ಇದು. ಇನ್ನೇನು ಬಂದ್ವಿ, ಇನ್ನೊಂದು 3 ಕಿಲೋಮೀಟರ್ ಇದೆ. ವಾವ್! ಕೆರೆ ತುಂಬಿ ತುಳುಕ್ತಾ ಇದೆ. ಮಳೆ ಚೆನ್ನಾಗಿ ಆಗಿರ್ಬೇಕು ಅನ್ಸುತ್ತೆ ಈ ಕಡೆ. ಸಾರಿ, ನಾವು ಹಂಪಿ ರೀಚ್ ಆದ್ವಿ ಅಂತ ಹೇಳು. ಬಾಬಾ ಅಂತ ಹೇಳ್ಬೇಡ, ರೈನ್ ಗೋ ಗೋ ಅಂತ ಹೇಳು. ವೈ ಯು ಸೇಯಿಂಗ್ ಬಾಬಾ? ಗೋ ಗೋ ಅಂತ ಹೇಳಮ್ಮ. ಕಡಿಮೆ ಆಗ್ತಾ ಇದೆ ಆಕ್ಚುಲಿ. Okay. So we reached Hotel Mayura, Bhuvaneshwari. Finally, we have reached our destination. ಎಲ್ಲ KSTDCನೂ ಒಂದೊಂಥರ ಚೆನ್ನಾಗಿದೆ. ನಮಗೆ 303 ರೂಮ್ ಕೊಟ್ಟಿದ್ದಾರೆ. So it's a nice cozy room. So they have given all the facility. And bathroom also well maintained. And they have given all the toiletries also. So overall this is nice. Hi Madu. Push. Hi. Hi. ಹತ್ತಿಯಾ? ಮೇಲೆ ಕೂರಿಸ್ಬೇಕಾ? ಶೂ ಬಿಚ್ಚಬೇಕಲ್ಲ ಫಸ್ಟು. ಟೈಮ್ ಈಗ 3 ಗಂಟೆ ಆಯಿತು. ನಾವು ಇಲ್ಲಿಂದ ಆಚೆ ಹೋಗ್ತಾ ಇದ್ದೀವಿ, ಇಲ್ಲೇ ಊಟ ಮಾಡಿಕೊಂಡು. ನಾವಿವಾಗ ಅಂಜನಾದ್ರಿ ಬೆಟ್ಟ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು 3-4 ಪ್ಲೇಸಸ್ ಇದೆ. ಸೊ ನಾವು ಎಷ್ಟು ಕವರ್ ಮಾಡೋಕ್ಕಾಗತ್ತೆ ನೋಡಬೇಕು ಬಿಫೋರ್ ಸನ್ಸೆಟ್. ಲೆಟ್ಸ್ ಸಿ. ಹೋಟೆಲ್ ಭುವನೇಶ್ವರಿಯಿಂದ ಒಂದು 16 ಕಿಲೋಮೀಟರ್ಸ್ ದೂರ ಇದೆ.
ಬೆಟ್ಟ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ವಿ ಶುಡ್ ಸಿ ಎಷ್ಟೊತ್ತಿಗೆ ಸ್ಟಾಪ್ ಆಗುತ್ತೆ ನೋಡ್ಬೇಕು. ಸೀನರಿ ಇಸ್ ಬ್ರೆತ್ ಟೇಕಿಂಗ್, ಸೂಪರ್ ಆಗಿದೆ. ಮಾತ್ರ ವೆದರ್ಗೂ ಈ ಸೀನರಿಗೂ ಸುತ್ತಲೂ ಪ್ಯಾಡಿ ಫೀಲ್ಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹಂಪಿಗೂ ಆನೆಗುಂದಿಗೂ ಏರಿಯಲ್ ಡಿಸ್ಟೆನ್ಸ್ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಬಟ್ ಮಧ್ಯದಲ್ಲಿ ಈ ತುಂಗಭದ್ರಾ ನದಿ ಹರಿಯೋದ್ರಿಂದ ಈ ರಿವರ್ ಕ್ರಾಸ್ ಮಾಡೋದಕ್ಕೆ ಫುಲ್ ಸುತ್ಕೊಂಡು ಹೋಗ್ಬೇಕಾಗತ್ತೆ. ಈ ಬ್ರಿಡ್ಜ್ ಮೇಲೆಲ್ಲ ಹೋಗುತ್ತೆ ರೂಟ್. ಅದರಿಂದ ಒಂದು 16-17 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಆಲ್ಸೋ ಎ ವ್ಯೂ ಪಾಯಿಂಟ್. ಎಲ್ಲ ನಿಲ್ಲಿಸಿ ನೋಡ್ತಾ ಇದ್ದಾರೆ ನೀರು. ಆನ್ ದ ವೇ ಹೋಗ್ತಾ ಫಸ್ಟ್ ವಾಲಿ ಕೇವ್ ಹತ್ರ ಹೋಗ್ತಾ ಇದೀವಿ. ವಾಲಿ ಇದ್ದಂತ ಪ್ಲೇಸ್ ಇದು. ಇದಕ್ಕೆ ವಾಲಿ ಕೋಟೆ ಅಂತ ಕರೀತಾರೆ. ಈ ಬೆಟ್ಟದ ಮೇಲೆ ತುಂಬಾ ದೇವಸ್ಥಾನಗಳಿದಾವೆ. ಅಂಡ್ ಇಲ್ಲಿ ಮೇನ್ ಅಟ್ರಾಕ್ಷನ್ ಬಂದು ದುರ್ಗಾದೇವಿ. ನೋಡಿ ಇಲ್ಲಿ ಬೆಟ್ಟದ ಮೇಲೆ ಬಂದ್ವಿ. ಪಾರ್ಕಿಂಗ್ 20 ರೂಪೀಸ್ ತಗೊಂಡ್ರು. ಅಂಡ್ ಮಳೆ ಸ್ಟಾರ್ಟೇ ಆಗೋಯ್ತು. ಇಲ್ಲಿಗೆ ಬಂದು ಹೋಗ್ತಾ ಇದ್ದೀವಿ ಈಗ. and luckily we got ಛತ್ರಿ. ಸೊ ಅಲ್ಲಿಂದ ಬಂದ್ವಿ. ಇಷ್ಟು ಮೆಟ್ಲಿದೆ, ಹತ್ಕೊಂಡು ಹೋಗ್ಬೇಕು. ಇಲ್ಲಿ ದುರ್ಗಾದೇವಿ ಟೆಂಪಲ್ ಇದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ಮಳೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಬೆಟ್ಟ ಎಲ್ಲ ಹತ್ತಾ ಇರೋದು, ಅದು ಪಾಪು ಜೊತೆ. ಸೊ ಇಲ್ಲೇ ಇದೆ, ಸಿಕ್ತು ದುರ್ಗಾದೇವಿ ದೇವಸ್ಥಾನ. ಆ್ಯಕ್ಚುಲಿ ಮಳೆ ಇನ್ನೂ ಬರ್ತಾನೆ ಇದೆ. ಬಟ್ ಸ್ಟಿಲ್ ನಾವು ಇಷ್ಟು ದೂರ ಬಂದು ಏನೂ ನೋಡ್ದಂಗೆ ಆಗುತ್ತಲ್ಲ ಅಂಥೇಳಿ ವಾಲಿ ಕೇವ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಾಲಿ ಇದು ಗುಹೆ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ವಾಲ್ಯೂಮ್ ಆಫ್ ವಾಟರ್ ಬರ್ತಾನೆ ಇದೆ. ಮೇಲಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಎಷ್ಟು ದೂರ ಇದೆ ಅಂತ. ಆಲ್ಮೋಸ್ಟ್ ಹತ್ರ ಬಂದ್ವಿ. ಜಾಸ್ತಿ ಏನಿಲ್ಲ, ಒಂದು 100 ಮೀಟರ್ಸ್ ಅಷ್ಟು ದೂರ ಇದೆ ಅಷ್ಟೇ. ಹಾಯ್. ಇಷ್ಟೊತ್ತು ನಾನು ಎತ್ಕೊಂಡಿದ್ದೆ, ಇವಾಗ ಅವ್ರ ಡ್ಯಾಡಿ ಎತ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊತ್ತವರೆಗೂ ಸ್ಟೆಪ್ಸ್ ಇತ್ತು. ಸೊ ಇಲ್ಲಿಂದ ಜಸ್ಟ್ ಪಾತ್ವೆ, ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಇವಾಗ ಸ್ವಲ್ಪ ಮಳೆ ನಿಲ್ತು. ಅಪ್ಪ, ಈ ಥರ ಮಳೆ ಬಂದ್ಬಿಟ್ರೆ ಎಲ್ಲಾದರೂ ಹೋದಾಗ ಇಟ್ ವಿಲ್ ಬಿ ಲೈಕ್ ವೆರಿ ಡಿಫಿಕಲ್ಟ್. ಆ್ಯಕ್ಚುಲಿ ದಿಸ್ ಈಸ್ ಲಿಟಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಕೂಡ. ಬಟ್ ಸ್ಟಿಲ್ ರೈನ್ ಇಲ್ಲದೆ ಇದ್ದಾಗ ನಾವು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಆ ಥರ ಇರೋದಿಲ್ಲ ಆಬ್ವಿಯಸ್ಲಿ. ಬಟ್ ಸ್ಟಿಲ್ ದಿಸ್ ಈಸ್ ಆಲ್ಸೋ ಎ ನೈಸ್ ಗುಡ್ ಎಕ್ಸ್ಪೀರಿಯನ್ಸ್. ನಾವು ಆ್ಯಕ್ಚುಲಿ ಇಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ, ಅಂಜನಾದ್ರಿ ಕಡೆ. ಬಟ್ ಯಾಕೋ ಇಲ್ಲಿಂದನೇ ವಾಪಸ್ ಹೋಗೋ ಥರ ಇದೆ. ಮೇ ಬಿ ವಿಲ್ ಕಮ್ ಟುಮಾರೋ. ಇನ್ನೂ ಗುಡುಕ್ತಾನೇ ಇದೆ. ಇನ್ನೂ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ನವಗ್ರಹ ವನ ಇದು. ಸೊ ಒಂದೊಂದು ಗ್ರಹನೂ ಒಂದೊಂದು ಕಡೆ ಸ್ಥಾಪನೆ ಮಾಡಿದ್ದಾರೆ. ಆ ಕಡೆ ಯಜ್ಞಶಾಲೆ. ಆ್ಯಕ್ಚುಲಿ ಇಲ್ಲಿ ತುಂಬ ದೇವಸ್ಥಾನಗಳಿದೆ.
ನಾವಲ್ಲಿ ಬರ್ತಾ ನೋಡಬೇಕಾದ್ರೆ ಲೈಕ್ 5-6 ಮೇಲೇ ಇದೆ. ಒಂದೊಂದು ಗುಹೆಲೂ ಒಂದೊಂದು ದೇವ್ರಿದೆ. ಮಹಾಗಣಪತಿ ದೇವಸ್ಥಾನ ಇದು ಒಳಗಡೆ ಇದೆ. ಓ, ದಿಸ್ ಇಸ್ ದ ಕೇವ್. ಆಲ್ವೇಸ್ ಅಬ್ಬಾ, ಇಲ್ಲಿದ್ದಾರೆ ಆಂಜನೇಯ, ರಾಮ, ಲಕ್ಷ್ಮಣ, ವಾಲಿ. ಇದೇ ಕೇವ್. ಇದು ನೋಡ್ತಾ ಇದ್ರೆ ರಿಯಲ್ ದೇವರುಗಳೇ ಬಂದು ಇಲ್ಲಿ ನಿಂತಿದ್ದಾರೇನೋ ಅನಿಸ್ತಾ ಇದೆ. ಹಂಗೆ ಕಾಣಿಸ್ತಾ ಇದೆ ಈ ಗುಹೆ ಒಳಗಡೆ. ಚೆನ್ನಾಗಿದೆ. ಈ ನೀರ್ ಶಬ್ದನೇ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ ಇಲ್ಲಿ. ಒಂಥರ ಎಕೋ ಹೊಡಿತಾ ಇದೆ. ಚೆನ್ನಾಗಿದೆ ಅದು. ಇಲ್ಲಿ ಇನ್ನೊಂಥರ ಕೇಳಿಸ್ತಾ ಇದೆ. ವಾವ್. ನಾವು ಈ ಕೇವ್ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಮೇ ಬಿ ವಿ ವಿಲ್ ಗೋ ಬ್ಯಾಕ್ ಟು ಹೋಟೆಲ್ ಮಯೂರ ಆ್ಯಂಡ್ ವಿ ವಿಲ್ ಕಮ್ ಬ್ಯಾಕ್ ಟುಮಾರೋ ಮಾರ್ನಿಂಗ್. ಯಾಕಂದರೆ ಸಂಜೆ ಆಗ್ತಿದ್ದಂಗೆ ಮಳೆ ಶುರು ಆಗ್ತಿದೆ ಅಂತ ಇಲ್ಲೆಲ್ಲ ಹೇಳ್ತಿದ್ದಾರೆ ಜನ. ಸೊ ನಾವು ನಾಳೆ ಬೆಳಗ್ಗೆ ಮೇ ಬಿ ವಿ ವಿಲ್ ವಿಸಿಟ್ ಅಂಜನಾದ್ರಿ ಬೆಟ್ಟ ಆ್ಯಂಡ್ ಸುತ್ತಮುತ್ತ ಪ್ಲೇಸಸ್. ಲುಕ್ ಅಟ್ ದ ಬ್ಯೂಟಿ. ಓ ಮೈ ಗುಡ್ನೆಸ್, ಏನು ಚೆನ್ನಾಗಿದೆ ಸೀನರಿ. ಇಟ್ಸ್ ಸೋ ಬ್ಯೂಟಿಫುಲ್. ಈ ವೆದರ್ಗೋ ಈ ಸೀನರಿಗೋ. ಸೊ ನೋಡಿದ್ರಲ್ಲ, ಬ್ಯಾಂಗ್ಳೂರ್ ಟು ಹಂಪಿ ರೋಡ್ ಕಂಡೀಷನ್ ಅಂತೂ ಸೂಪರ್ ಆಗಿದೆ. ಆರಾಮಾಗಿ ಹೋಗ್ಬೋದು. ಅಂಡ್ ನಾವು ನಾಳೆ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಟಿಲ್ ದೆನ್ ಸ್ಟೇ. ವಿ ಹೋಪ್ ಯು ಲೈಕ್ ದಟ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Thanks for watching and we see you in the next video. Bye.